ಇನ್ನು ಈಗ ತಾನೇ ನೀವು ನೋಡ್ತಾ ಇದ್ದಾಗೆ ವಿಜಯ್ ಅವರ ಮುಂದಿರುವಂತ ಸವಾಲು ಅದು ವಿರೋಧ ಪಕ್ಷದವರನ್ನ ಅಥವಾ ಮುಂದಿರುವಂತ ಬಹಳ ಎಕ್ಸ್ಪೀರಿಯನ್ಸ್ಡ್ ಪಕ್ಷಗಳನ್ನ ಎದುರಿಸೋದು. ಈಗ ನೋಡಿ ಅವರು ಒಂದು ವ್ಯೂಹ ಹೆಣಿತಾ ಇದ್ದಾರೆ ಅನ್ನೋದು ಬಹಳ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಹಳ ಒಂದು ಸಂಗತಿ ಈಗ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಬಹಳ ಲೆಕ್ಕಾಚಾರ ತಮಿಳುನಾಡಿನಲ್ಲಿ ಆಗ್ತಾ ಇದೆ ಅನ್ನೋದು, ಅದು ಡಿಎಂಕೆ ಎಐಎಡಿಎಂಕೆ ನಡುವೆ ಮಹಾ ಮೈತ್ರಿ ಆಗುತ್ತಾ ಅನ್ನುವಂತ ಒಂದು ಸಂಗತಿ ಬಹಳ ಪ್ರಸ್ತಾಪಕ್ಕೆ ಬಂದಿದೆ. ಇದಕ್ಕೆ ಪೂರಕವಾದಂತ ಕೆಲ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಇನ್ಫ್ಯಾಕ್ಟ್ ಮೈತ್ರಿ ಮಾತುಕತೆ ಆಗ್ತಾ ಇದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳ ವರದಿ ಕೂಡ ಆಗ್ತಾ ಇದೆ. ಹಾಗಾದ್ರೆ ಸಾಧ್ಯನಾ ಇಂಥದ್ದು? ಯಾಕೆ ಸಾಧ್ಯ ಇಲ್ಲ ಅಂತ ಬಹಳ ಈ ರಾಜಕೀಯ ತಜ್ಞರು ಕೂಡ ಈ ವಿಚಾರವನ್ನ ವಿಶ್ಲೇಷಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಒಟ್ಟಿಗೆ ಇದ್ದಂಥವ್ರು ಆನಂತರದ ಸ್ಪ್ಲಿಟ್ ಆಗಿದೆ ಅಷ್ಟೇ 70s ಅಲ್ಲಿ. ಈಗ ಮತ್ತು ಒಂದಾಗೋಕೆ ಯಾಕೆ ಅವಕಾಶ ಇಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೊಂದು ಮೈತ್ರಿ ಲೆಕ್ಕಾಚಾರ ಹೇಳೋದಾದ್ರೆ ಡಿಎಂಕೆ ಸದ್ಯ 59 ಸ್ಥಾನ ಇದೆ, ಎಐಎಡಿಎಂಕೆ 47 ಸ್ಥಾನ ಇದೆ. ಡಿಎಂಕೆ ಮಿತ್ರ ಪಕ್ಷಗಳೆಲ್ಲ ಸೇರಿದ್ರೆ 68 ಸ್ಥಾನ ಆಗುತ್ತೆ. 59 ಇರೋದು 68 ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಡಿಎಂಕೆ ಅವರ ಪಾರ್ಟ್ನರ್ಸ್ನೆಲ್ಲ ಸೇರ್ಕೊಂಡ್ರೆ. ಇನ್ನು ಎಐಎಡಿಎಂಕೆ 47 ಸ್ಥಾನ ಇದೆಯಲ್ಲ, ಅವರ ಪಾರ್ಟ್ನರ್ಸ್ ಎಲ್ಲ ಸೇರಿದ್ರೆ ಅದು ಹೆಚ್ಚು ಕಡಿಮೆ 53 ಸ್ಥಾನ ಆಗುತ್ತೆ. ಇವರಿಬ್ರು ಸೇರಿದ್ರೆ 121 ಸ್ಥಾನ ಆಗುತ್ತೆ. ಬಹುಮತಕ್ಕೆ ಬೇಕಾಗಿರೋದು 118 ಸ್ಥಾನ. ಕಾಂಗ್ರೆಸ್ ಈಗ ಸಪೋರ್ಟ್ ಕೊಟ್ಟಿದ್ರು ಕೂಡ ಟಿವಿಕೆಗೆ ಸಾಕಾಗಲ್ಲ ಬಹುಮತ ಸಾಬೀತುಪಡಿಸಕ್ಕೆ. ಅವ್ರನ್ನ ಪಕ್ಕಕ್ಕಿಟ್ಟು ಕೂಡ ಇವರಿಬ್ರು ಈಗ ಬಹುಮತ ಸಾಬೀತುಪಡಿಸೋಕೆ ಅವಕಾಶ ಇದೆ. ಆ ತರದ ಪ್ರಕ್ರಿಯೆ ಆಗ್ತಾ ಇದೆ ಅಂತಾನು ಹೇಳಲಾಗ್ತಾ ಇದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚೆನ್ನೈನಿಂದ ನಮ್ಮ ಜೊತೆಗೆ ಅವ್ರು ಜಾಯಿನ್ ಆಗ್ತಾ ಇರೋದು. ಹರೀಶ್, ಈ ಬಹುಶಃ ನಾವು ಮೊನ್ನೆ ಇದೇ ರಿಸಲ್ಟ್ ಬರುವಂತ ಸಂದರ್ಭದಲ್ಲಿ ನಾವೇ ಈ ಪ್ರಶ್ನೆಯನ್ನ ಕೆಲ ರಾಜಕೀಯ ವಿಶ್ಲೇಷಕರಿಗೆ ಕೇಳಿದ್ವಿ. ಬಟ್ ಇದೊಂದು ಈ ಹಂತಕ್ಕೆ ಒಂದು ಅಬ್ನಾರ್ಮಲ್ ಆಗಿರುವಂತ ಒಂದು ಸನ್ನಿವೇಶ ಅಂತ ನಾವು ಅದನ್ನು ವಿಶ್ಲೇಷಿಸ್ತಾ ಇದ್ವಿ ಅವತ್ತು 2 ದಿನದ ಹಿಂದೆ. ಬಟ್ ಇವತ್ತೇನಾಗ್ತಾ ಇದೆ? ಆ ರೀತಿಯಂತ ಸನ್ನಿವೇಶ ಏನಾದ್ರೂ ಆಗುವ ಚಾನ್ಸಸ್ ಇದೆಯಾ? ಇಬ್ರು ವೈರಿಗಳು ಒಟ್ಟುಗೂಡುವಂಥದ್ದು. ಮಲ್ತೇಶ್, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಡಿಎಂಕೆ ಒಂದಾಗುವಂತಹ ಚರ್ಚೆಗಳು ತಮಿಳುನಾಡಲ್ಲಿ ನಡೀತಿದೆ ಅನ್ನುವಂತಹದ್ದನ್ನ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿಯನ್ನ ಮಾಡ್ತಾ ಇರುವಂತಹದ್ದು. ಇದು ಕೇವಲ ಊಹಾಪೋಹ ಅಲ್ಲ, ಇದೊಂದು ನಿಜವಾಗ್ಲೂ ಕೂಡ ಚರ್ಚೆ ಆಗ್ತಿದೆ ಅನ್ನುವಂತಹದ್ದನ್ನ ಈಗ ಹೇಳ್ತಿರುವಂತಹದ್ದು. ಆದ್ರೆ ಈಗ ಎರಡೂ ಪಕ್ಷದ ನಾಯಕರುಗಳು ಪ್ರಸ್ತಾಪ ಮಾಡಿದಾರಾ ಅಥವಾ ಒಂದು ಪಕ್ಷದಿಂದ ಮಾತ್ರ ಇದು ಪ್ರಸ್ತಾಪ ಹೋಗಿದೆಯಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಈ ಒಂದು ಚರ್ಚೆ ಏನಾಗ್ತಿದೆ ಇದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಡಿಎಂಕೆ ಎಐಎಡಿಎಂಕೆ ಯಾಕೆ ಒಂದಾಗಬಾರ್ದು ಅನ್ನುವಂತಹದ್ದು ಚರ್ಚೆಯಲ್ಲಿದ್ದು ಸತ್ಯ. ವೈರಿ ಪಕ್ಷಗಳು ಈ ರೀತಿ ಒಂದಾಗ್ತವೆ ಅನ್ನುವಂಥದ್ದು ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಇಂಥದ್ದೊಂದು ಚರ್ಚೆ ಮುನ್ನೆಲೆಗೆ ಬಂದಿರುವಂತಹದ್ದು. ಈ ಚರ್ಚೆ ಮುನ್ನೆಲೆಗೆ ಬಂದಿರೋದ್ರಿಂದ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟರೊಳಗೆ ಇದರ ಪ್ರೋಸೆಸ್ಗಳು ಮುಂದುವರಿಯುವಂತಹ ಸಾಧ್ಯತೆ ಇದೆ, ನಡೆಯುವಂತ ಸಾಧ್ಯತೆ ಇದೆ. ಬಹು ಮುಖ್ಯವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಕಾಂಗ್ರೆಸ್, ಶಿವಸೇನೆ ಮತ್ತೆ ಎನ್ಸಿಪಿ ಒಂದಾಗುವಂತಹ ಯಾವುದೇ ಚಾನ್ಸಸ್ ಇರಲಿಲ್ಲ. ಆದ್ರೆ ರಾತ್ರೋರಾತ್ರಿ ಎಲ್ಲವೂ ಕೂಡ ಬದಲಾಗಿತ್ತು. 3 ಪಕ್ಷಗಳು ಒಂದಾಗಿ ಬಿಜೆಪಿಯನ್ನು ಹೊರಗಿಟ್ಟು ಸರ್ಕಾರವನ್ನು ರಚನೆ ಮಾಡಿದ್ವು. ಆಗ್ಲೂ ಕೂಡ ಯಾರು ಊಹೆ ಮಾಡಿರ್ಲಿಲ್ಲ. ಈಗಲೂ ಕೂಡ ತಮಿಳುನಾಡಲ್ಲಿ ಇದೇ ರೀತಿಯಂತ ಪರಿಸ್ಥಿತಿ ಸೃಷ್ಟಿಯಾದ್ರೂ ಕೂಡ ಅಚ್ಚರಿ ಇಲ್ಲ. ಮಲ್ತೇಶ್, ಥ್ಯಾಂಕ್ ಯು ಹರೀಶ್.